1991-92ರಲ್ಲಿ ಇಡೀ ದೇಶದಾದ್ಯಂತ ರಾಮ ಮಂದಿರಕ್ಕಾಗಿ ಹೋರಾಟಗಳು ನಡೀತು. ರಾಮ ಮಂದಿರಕ್ಕಾಗಿ ಹೋರಾಟಗಳು ನಡೀತು. ಬಾಬ್ರಿ ಮಸೀದಿ ಧ್ವಂಸ ಆಯಿತು. ಅದಾದ ನಂತರ ಐತಿಹಾಸಿಕವಾಗಿ ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಬಂತು. ಏನು ತೀರ್ಪು ಬಂತು? ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶತಶತಮಾನಗಳ ಕನಸಾಗಿದ್ದ, ಹಿಂದೂಗಳ ಕನಸಾಗಿದ್ದಂತಹ ಅಯೋಧ್ಯೆಯ ರಾಮ ಮಂದಿರ ತಲೆ ಎತ್ತುವುದಕ್ಕೆ ಶುರುವಾಯಿತು. 2024ರ ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವು ಕೂಡ ಲೋಕಾರ್ಪಣೆ ಆಯಿತು. ರಾಮ ಮಂದಿರವನ್ನು ಕಟ್ಟಬೇಕು ಅಂತ ರಾಮಭೂಮಿ ಟ್ರಸ್ಟ್ ಆಗಿರ್ಬೋದು, ಅನೇಕ ಅಂದರೆ ಆ ಟ್ರಸ್ಟ್ನ ವ್ಯಾಪ್ತಿಯ ಭಾಗವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಲಾಯಿತು. ಈ ದೇಣಿಗೆ ಸಂಗ್ರಹದ ವಿಚಾರವಾಗಿ ಅನೇಕ ಜನ ಅಪಸ್ವರವನ್ನು ಎತ್ತಿದ್ರು. ಕೋಟ್ಯಾಂತರ ರೂಪಾಯಿ ದೇಣಿಗೆ ಸಂಗ್ರಹ ಆಗ್ತಾ ಇದೆ, ಲೆಕ್ಕ ಬೇಕು, ಅದರಲ್ಲಿ ಬೇರೆ ಬೇರೆ ಅವ್ಯವಹಾರಗಳಾಗಿದೆ, ಇತ್ಯಾದಿ ಆರೋಪಗಳು ಬಂದಿತ್ತು. ಇದಕ್ಕ ಒಬ್ಬ ಬಿಜೆಪಿಯ ಮಾಜಿ ಸಂಸದ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಈ ದೇಣಿಗೆ ವಿಚಾರದಲ್ಲಿ. ಏನಂತ ಕೊಟ್ಟರು ಹೇಳಿಕೆ? ದೇಣಿಗೆ ಅಕ್ರಮಕ್ಕೆ ಬ್ರಿಜ್ ಭೂಷಣ್ ಒಂದು ಬಾಂಬನ್ನು ಸಿಡಿಸಿಬಿಟ್ಟಿದ್ದಾರೆ. ಏನಂತ ಸಿಡಿಸಿದ್ರು ಅವರು? ನನಗೆ ಈ ಎಲ್ಲದರ ಬಗ್ಗೆ ಮಾಹಿತಿ ಇದೆ, ಸಮಯ ಬಂದಾಗ ಅದನ್ನು ನಿಮ್ಗೆ ಬಿಡಿಸಿಡ್ತೀನಿ ಅಂತ ಆ ವ್ಯಕ್ತಿ ಹೇಳಿದ್ದನ್ನು ಡೀಟೇಲ್ಸ್ ನೋಡೋಣ ನಾವು. ರಾಮ ಮಂದಿರ ದೇಣಿಗೆ ಅಕ್ರಮ ಬಳಕೆ ಬಗ್ಗೆ ಬ್ರಿಜ್ ಭೂಷಣ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಬೇರೆ ಪಾರ್ಟಿಯವರಲ್ಲ, ಬಿಜೆಪಿಯಿಂದ 6 ಬಾರಿ ಸಂಸದರಾಗಿ ಆಯ್ಕೆಯಾಗಿ 2024ರಲ್ಲಿ ಟಿಕೆಟ್ ಸಿಗದೆ ಇರುವ ಕಾರಣಕ್ಕಾಗಿ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಂತಹ ವ್ಯಕ್ತಿ ಇವರು ಕೊಟ್ಟಂತಹ ಹೇಳಿಕೆ. ಇವರು ಹೇಳ್ತಾ ಇದ್ದಾರೆ, ನನಗೆ ಈ ದೇಣಿಗೆಯ ಅಕ್ರಮ ಬಳಕೆ ಬಗ್ಗೆ ನನಗೆ ಗೊತ್ತಿದೆ ಅಂತ. ದೇಣಿಗೆ ಹಣದ ಲೂಟಿಯ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ಈಗಲೇ ಸತ್ಯ ಹೇಳಿದರೆ ಸಂಕಷ್ಟಕ್ಕೆ ಸಿಲುಕ್ತೀನಿ, ಹೀಗಾಗಿ ಹೇಳುವ ಧೈರ್ಯ ನನಗಿಲ್ಲ. ಹಗರಣದ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಬಲಾಢ್ಯ ಆಗಿದ್ದಾರೆ. ಅವ್ರ ಮುಂದೆ ನಾನು ಸಣ್ಣವನಾಗಿದ್ದೀನಿ. ಅಯೋಧ್ಯ ದೇಣಿಗೆ ದುರುಪಯೋಗ ಮತ್ತು ವಂಚನೆ ನಡೆದಿದೆ ಅಂತ ಬಿಜೆಪಿ ನಾಯಕ ಕೊಟ್ಟಂತ ಹೇಳಿಕೆ ಇದು. ಒಂದು ಸುದ್ದಿಗೋಷ್ಠಿಯಲ್ಲಿ, ಅವರ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿ ಆಯಿತು. ಆ ವ್ಯಕ್ತಿ ಈ ಹೇಳಿಕೆಗಳನ್ನು ಕೊಟ್ಟರು. ದೇಣಿಗೆ ಅಕ್ರಮ ಕುರಿತಂತೆ ಮಾಹಿತಿ ನನಗಿದೆ, ಬಹಿರಂಗ ಪಡಿಸ್ತೀನಿ ಸಮಯ ಬಂದಾಗ. ನಿಜ ಹೇಳಿದರೆ ನನಗೆ ತೊಂದರೆ ಆಗುತ್ತೆ, ಪ್ರಭಾವಶಾಲಿ ವ್ಯಕ್ತಿಗಳು ಇದ್ದಾರೆ, ನನಗೆ ಧೈರ್ಯ ಇಲ್ಲ, ಸಮಯ ಬಂದಾಗ ನಾನೆಲ್ಲ ಹೇಳ್ತೀನಿ ಅಂತ. ಈ ಹಿಂದೆ ಏನು ಮಾಡಲಾಗಿತ್ತು, ಈ ರಾಮ ಮಂದಿರ ದೇವಸ್ಥಾನದ ಕಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಯ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೆಲವೊಂದಿಷ್ಟು ಅಪಸ್ವರಗಳನ್ನು ಎತ್ತಿದ್ರು. ಇದು ಅವ್ಯವಹಾರ ಆಗ್ತಾ ಇದೆ, ದೇಣಿಗೆ ವಿಚಾರದಲ್ಲಿ ಅವ್ಯವಹಾರಗಳಾಗ್ತಾ ಇದೆ ಅಂತ. ಅದನ್ನು ತನಿಖೆ ಮಾಡಬೇಕು ಅಂತ ಆಮ್ ಆದ್ಮಿಯವರು ಕೂಡ ಸುಪ್ರೀಂ ಕೋರ್ಟ್ನ ಇದ್ರ ಬಗ್ಗೆ ತನಿಖೆ ಆಗಬೇಕು ಎಲ್ಲ ಅವುಗಳನ್ನು ಹೇಳಿದರು. ಆದರೆ ಇದಕ್ಕೆ ವಿರೋಧ ಪಕ್ಷಗಳು ಇಂಥದ್ದೊಂದು ಆರೋಪವನ್ನು ಮಾಡಬಹುದು. ಆದರೆ ಬಿಜೆಪಿಯ ಕನಸಿನ ಕೂಸು, ಬಿಜೆಪಿಯ ಪ್ರಣಾಳಿಕೆಯಲ್ಲಿದ್ದಂತಹ ರಾಮ ಮಂದಿರ ವಿಚಾರದ ಬಗ್ಗೆ ಬಿಜೆಪಿ ನಾಯಕ ಕೊಟ್ಟಂತಹ ಹೇಳಿಕೆ ಇದು. ನೀವು ನೋಡಿ, ರಾಮ ಮಂದಿರ ನಿರ್ಮಾಣ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಇದೆ, ಅದು ನಿಧಿ ಸಂಗ್ರಹಗಳನ್ನೆಲ್ಲ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ, ಒಂದು ಪೋಸ್ಟರ್ಗಳು ಬರ್ತಿತ್ತು, ಮನೆಗೆ ಬಂದು ನಿಧಿ ಸಂಗ್ರಹ ಆಗ್ತಾ ಇತ್ತು, ಅದೆಲ್ಲವನ್ನು ಕೂಡ ಅಯೋಧ್ಯೆಗೆ ಕಳಿಸ್ಕೊಟ್ಲಾಗಿತ್ತು. 3,500 ಕೋಟಿ ರೂಪಾಯಿ ಆಗಿತ್ತು ಅಂತ. 3,500 ಕೋಟಿ ರೂಪಾಯಿ. ಅದಾದ ನಂತರ ಈಗ ಬರ್ತಾ ಇರುವಂಥ ದೇಣಿಗೆ ಕೂಡ 500 ಕೋಟಿ ರೂಪಾಯಿ ವರ್ಷಕ್ಕಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಇದೀಗ ಬಿಜೆಪಿ ನಾಯಕ ಕೊಟ್ಟಂತಹ ಹೇಳಿಕೆ ಇದೆಲ್ಲದಕ್ಕೂ ಒಂದು ಬೇರೆ ಟರ್ನಿಂಗ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಯಾರು ಈ ವ್ಯಕ್ತಿ? ಹೇಳ್ತಾ ಇರುವಂಥ ವ್ಯಕ್ತಿಯ ಹಿನ್ನೆಲೆ ಏನನ್ನೋದು ಕೂಡ ಗೊತ್ತಾಗಬೇಕಲ್ಲ ನಮಗೆ. ಯಾವುದೋ ಒಬ್ಬ ವ್ಯಕ್ತಿ ಏನೋ ಹೇಳಿಕೆ ಕೊಡ್ತಾನೆ, ಅದು ಕೂಡ ಅನೇಕರ ಕನಸಾಗಿದ್ದಂಥ ರಾಮ ಮಂದಿರದ ಬಗ್ಗೆ. ಇದೀಗ ಬ್ರಿಜ್ ಭೂಷಣ್ ಯಾರು? ಉತ್ತರ ಪ್ರದೇಶದ ಕೈಸರ್ಗಂಜ್ ಕ್ಷೇತ್ರದ 6 ಅವಧಿಯ ಸಂಸದ ಈ ವ್ಯಕ್ತಿ. ಬಿಜೆಪಿಯಿಂದ ಆಯ್ಕೆ ಆಗಿದ್ದರು. ಈಗ ಮಾಜಿ ಸಂಸದರು, ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರಾಗಿ 12 ವರ್ಷ ಕೆಲಸ ಮಾಡಿದ್ದಾರೆ. 12 ವರ್ಷ. ಮಹಿಳಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳದ ಗಂಭೀರ ಆರೋಪವನ್ನು ಇವರು ಎದುರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದ ಬಗ್ಗೆ ಟ್ರಯಲ್ ನಡೀತಾ ಇದೆ. ಯಾರು ಈ ವ್ಯಕ್ತಿ ಅನ್ನೋದನ್ನು ನೋಡಿ ನೀವು. 6 ಬಾರಿ ಆಯ್ಕೆ ಆದರು. ಹಿಂದೆ 1991-92ರಲ್ಲಿ ಜನ್ಮಭೂಮಿಯ ಹೋರಾಟ ಆಯ್ತಲ್ಲ, ಬಾಬ್ರಿ ಮಸೀದಿ ಹೋರಾಟ, ಅವತ್ತು ಅಡ್ವಾಣಿಯವರ ಜೊತೆಗೆ ಈ ವ್ಯಕ್ತಿ ನಿಂತಿದ್ದು. ಅಡ್ವಾಣಿಯವರ ಜೊತೆಗೆ ಈ ವ್ಯಕ್ತಿಯ ಮೇಲೂ ಕೂಡ CBI ದೂರು ದಾಖಲಿಸಿತ್ತು. 2020ರಲ್ಲಿ ಅದೇನೋ ಖುಲಾಸೆ ಆಗಿದೆ. ಅವತ್ತು ಹಂತ ಹೋರಾಟ ಮಾಡಿದಂತಹ ವ್ಯಕ್ತಿ ಇವತ್ತು ರಾಮ ಮಂದಿರದ ದೇಣಿಗೆ ಬಗ್ಗೆ ಮಾತನಾಡ್ತಾ ಇರೋದು. ಮಹಿಳಾ ಕುಸ್ತಿಪಟುಗಳು, ಅದು ಸಾಧ್ವಿ ಮಲ್ಲಿಕ್, ವಿನೇಶ್ ಫೋಗಟ್, ಬಜರಂಗ್ ಫೋನಿಯಾ, ಇವರೆಲ್ಲ ಆರೋಪಗಳನ್ನು ಮಾಡಿದ್ರು. ಏನೇನು ಆರೋಪ ಆಗಿತ್ತು ಸ್ವಲ್ಪ ಗಮನಿಸಬೇಕಾದ ಸಂಗತಿ. ಅವರು ಹೇಳಿದ್ರು, ಉಸಿರಾಟ ತಪಾಸಣೆ ಮಾಡುವಂತಹ ನೆಪದಲ್ಲಿ ಎದೆ ಮತ್ತು ಹೊಕ್ಕಳ ಭಾಗಗಳನ್ನು ಬ್ರಿಜ್ ಭೂಷಣ್ ಟಚ್ ಮಾಡ್ತಾ ಇದ್ರು. ಆ ಮುಖಾಂತರ ನಮಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅವರ ಆರೋಪ. ದೆಹಲಿಯಲ್ಲಿ ದಾಖಲಾದಂಥ FIRನಲ್ಲಿ ಇರೋದಿದ್ದು. ಲೈಂಗಿಕ ಸೌಲಭ್ಯಗಳ ಬೇಡಿಕೆ ಇಡ್ತಾ ಇದ್ರಂತೆ. ಈಗ ಗಾಯಗೊಂಡಾಗ ಕ್ರೀಡಾಪಟುಗಳಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ರೆ, ನಿಮಗೆ ಟ್ರೀಟ್ಮೆಂಟಿಗೆ ಹಣ ಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ಲೈಂಗಿಕವಾಗಿ ನೀವು ಸಹಕರಿಸಬೇಕು ಅಂತ ಈ ಬ್ರಿಜ್ ಭೂಷಣ್ ಹೇಳ್ತಾ ಇದ್ರು ಅಂತ ಆರೋಪ. ಮತ್ತೊಂದು, ನಿಮ್ಮ ಒಟ್ಟಾರೆ ಕ್ರೀಡಾ ಜೀವನವನ್ನೇ ಹಾಳು ಮಾಡಿಬಿಡ್ತೀನಿ ನನ್ನ ಜೊತೆಗೆ ಸಹಕಾರ ಮಾಡದೇ ಇದ್ರೆ ಅಂತ ಅವ್ರಿಗೆಲ್ಲ ಕಿರುಕುಳ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು.
ಈಗ ವಿದೇಶಕ್ಕೆ ಹೋಗ್ತಾರಲ್ಲ ಆಟಗಳನ್ನು ಆಟ ಆಡೋದಕ್ಕೆ, ಆ ಆಟಗಳನ್ನು ಆಟ ಆಡೋದಕ್ಕೆ ಹೋದಾಗಲೂ ಕೂಡ ಅವರ ಅನುಮತಿ ಇಲ್ಲದೆ ಅವರ ಡ್ರೆಸ್ಸಿಂಗ್ ರೂಮ್ಗಳಿಗೆ ಅವರನ್ನು ಹಿಂಬಾಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು, ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಹೆಚ್ಚು ಹೆಚ್ಚು ಕೇಳ್ತಾ ಇದ್ರು ಅಂತ ಗಂಭೀರವಾದಂಥ ಆರೋಪ ಬ್ರಿಜ್ಭೂಷಣ್ ಅವ್ರ ಮೇಲೆ ಇತ್ತು. ಗಂಭೀರವಾದಂಥ ಆರೋಪ ಇತ್ತು. ದೆಹಲಿ ಪೊಲೀಸರು FIR ದಾಖಲಾಗಿತ್ತು. ಮತ್ತೊಂದು ಪ್ರಕರಣ ಏನು ಅಂತ ಹೇಳಿದ್ರೆ ಇವರ ವಿರುದ್ಧ ಒಂದು ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ಇವರ ವಿರುದ್ಧ ಒಬ್ಬ ಅಪ್ರಾಪ್ತ ಬಾಲಕಿ ಇವರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ದಾಖಲು ಮಾಡಿದ್ರು. ಅದನ್ನು ಅವರು ಆಮೇಲೆ ವಾಪಸ್ ತೆಗೆದುಕೊಂಡ್ರು. ಅದಾದ ನಂತರ ಈ ಪ್ರಕರಣ ಎಲ್ಲ ಬಂತಲ್ಲ, ದೇಶದಾದ್ಯಂತ ಹೋರಾಟಗಳಾಯಿತು. ಕಾಂಗ್ರೆಸ್ ಎಡಪಕ್ಷದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. BJP ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ, ಸಂಸದ ಸ್ಥಾನದಿಂದ ರಾಜೀನಾಮೆ ಕೇಳಿಲ್ಲ, ಯಾವುದೂ ಕೂಡ ಆಗಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಈ ಕುಸ್ತಿ ಫೆಡರೇಷನ್ ಅಧ್ಯಕ್ಷರ 12 ವರ್ಷ 3 ಬಾರಿ ಆಯ್ಕೆ ಆಗೋದಕ್ಕೆ ಅವಕಾಶ ಇದೆ. ಹೀಗಾಗಿ ಆ ಸ್ಥಾನದಿಂದ ಇವರು ಕೆಳಗಿಳಿದು ಇವರದ್ದೇ ಆಪ್ತರನ್ನು ಆ ಸ್ಥಾನಕ್ಕೆ ತೆಗೆದುಕೊಂಡು ಹೋದರು. ಇದು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಏನಾಯಿತು ಬೆಳವಣಿಗೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಆಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಭಿನ್ನಮತವೋ ಬ್ಲಾಕ್ ಮೇಲ್ ರಾಜಕಾರಣವೋ ಅನ್ನುವಂಥದ್ದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ವ್ಯಕ್ತಿ ಕೊಡ್ತಾ ಇರುವಂತಹ ಹೇಳಿಕೆಯ ಜೊತೆಗೆ ವ್ಯಕ್ತಿ ಯಾರು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. BJP ಉಚ್ಚಾಟನೆ ಮಾಡಲಿಲ್ಲ, ಸಂಸದ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಳ್ಳಿಲ್ಲ, ಅನೇಕ ಜನ ಅದನ್ನು ಸಮರ್ಥನೆ ಕೂಡ ಮಾಡಿಕೊಂಡ್ರು. ಇದು ಶುದ್ಧ ಸುಳ್ಳು, ಸುಮ್ಮನೆ ಆಗ್ತಾ ಇರುವಂತಹ ಆರೋಪಗಳು, ತನಿಖೆ ಆಗಲಿ, ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಇತ್ಯಾದಿ ಇತ್ಯಾದಿ ಆಯಿತು. ಇದಾದ ನಂತರ ಏನು ಬೆಳವಣಿಗೆಗಳಾಯಿತು ಅಂತ ಹೇಳಿದರೆ, ಈ ತನ್ನ ಮೇಲಿನ ಲೈಂಗಿಕ ಕಿರುಕುಳದ ಪ್ರಕರಣದ ನಡುವೆ ಈ ಪಕ್ಷದೊಳಗಿನ ಶತ್ರುಗಳು ತಿರುಗಿ ಬಿದ್ದಿದ್ದಾರೆ ಅಂತ ರಜಪೂತ್ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ ಇದ್ದ. ನಾನು ಬರ್ತೀನಿ ಡೀಟೇಲ್ಸ್ಗೆ. ರಜಪೂತ್ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ, ದೊಡ್ಡ ಮಟ್ಟದಲ್ಲಿ ರಜಪೂತರ ಮತಗಳು ಉತ್ತರ ಪ್ರದೇಶದಲ್ಲಿದೆ. 2027ರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. 2027ರಲ್ಲಿ ರಜಪೂತರ ನಿರ್ಣಾಯಕ ಉತ್ತರ ಪ್ರದೇಶ ಚುನಾವಣೆಯಲ್ಲಿ. ಹೀಗಾಗಿ ಇದನ್ನು ಬಳಕೆ ಮಾಡಿಕೊಂಡು ತನ್ನನೇನು ಮೂಲೆ ಗುಂಪು ಮಾಡಿದಾರಲ್ಲ, ಅವರಿಗೆ ಟಿಕೆಟ್ ಕೊಡಲಿಲ್ಲ, ಅವರ ಪುತ್ರನಿಗೆ ಟಿಕೆಟ್ ಕೊಡಲಾಯಿತು. ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಂಡು ಬರೋ ಪ್ರಯತ್ನ ಆಯಿತು. BJP ಮಾಡಿದ್ದು ಕೂಡ ಇದೆ. ಇದೀಗ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ಈಗ ಇವರನ್ನು ಸೈಡ್ ಲೈನ್ ಮಾಡಲಾಗಿದೆ, ಟಿಕೆಟ್ ಕೊಡಲಾಗಿಲ್ಲ, ಸೈಡ್ ಲೈನ್ ಮಾಡಲಾಗ್ತಾ ಇದೆ. ನಾಳೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಏನು ಮಾಡಲಾಗುತ್ತೆ ಅನ್ನುವಂಥ ಆತಂಕದ ಕಾರಣದ ಭಾಗವಾಗಿ ನೋಡಿ, ನಿಮ್ಮ ಸಾಕ್ಷ್ಯಗಳು ನಮ್ಮ ಬಳಿ ಇದೆ, ಇರಬಹುದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ. ಬಲಾಢ್ಯರು ಇದ್ದಾರೆ ಅನ್ನುವಂಥ ಹೇಳುವ ಮುಖಾಂತರ ಅವರನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಹಾಗಾದರೆ ಟ್ರಸ್ಟ್ ಮತ್ತು ಸರ್ಕಾರದ ಉತ್ತರ ಏನಿದಕ್ಕೆ? ಟ್ರಸ್ಟ್ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನಂತ? ಯಾವುದೇ ಅವ್ಯವಹಾರಗಳು ನಡೆದಿಲ್ಲ, ರಾಮ ಮಂದಿರ ವಿಚಾರದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಟ್ರಸ್ಟ್ ಒಂದು ಸ್ಪಷ್ಟನೆ ಕೊಟ್ಟಿದೆ. 7 ಕೋಟಿ ಅಕ್ರಮದ ಬಗ್ಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ತನಿಖೆಗೆ ಆಗ್ರಹ ವ್ಯಕ್ತಪಡಿಸಿದರು. ಆಮ್ ಆದ್ಮಿ ಸಂಜಯ್ ಸಿಂಗ್ ಸುಪ್ರೀಂ ಕೋರ್ಟ್ ಉಸ್ತುವಾರಿಯಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದರು. ವಿಪಕ್ಷಗಳ ಆರೋಪಕ್ಕೆ ಯಾವುದೇ ವಿಶ್ವಾಸಾರ್ಹತೆ ಇಲ್ಲ ಅಂತ BJP ನಾಯಕರೆಲ್ಲ ತಳ್ಳಿ ಹಾಕಿದ್ರು. ಈಗ ಟ್ರಸ್ಟ್ ಏನು ಹೇಳ್ತು ಅಂತ ಹೇಳಿದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಹೇಳಿದರು, ಪಾರದರ್ಶಕವಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆಗೆ ನಾವೆಲ್ಲ ಟ್ರಸ್ಟ್ನ ಕೆಲವೊಂದಿಷ್ಟು ಜನ ಆಂತರಿಕವಾಗಿ ಆಡಿಟ್ ಮಾಡಿದ್ದಾರೆ, ಯಾವುದೇ ಲೋಪಗಳಿಲ್ಲ. 48 ಕಾಣಿಕೆ ಪೆಟ್ಟಿಗೆಗಳಿದೆ, CCTV ಮುಖಾಂತರ ಎಲ್ಲವೂ ಕೂಡ ಆಗುತ್ತೆ. ಇದೊಂದು ರಾಜಕೀಯ ಪ್ರೇರಿತ ಒಂದು ಸಾಮಾನ್ಯ ಗೊಂದಲವನ್ನೆಲ್ಲ ಹುಟ್ಟು ಹಾಕುವ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿರಾಧಾರ, ಯಾವುದೇ ಸಾಕ್ಷ್ಯಗಳಿಲ್ಲ, ಇದಕ್ಕೆ ಸುಮ್ಮನೆ ಮಾಡ್ತಿರುವಂಥ ಆರೋಪ ಅಂತ ಇದೀಗ ರಾಮ ಜನ್ಮಭೂಮಿ ಟ್ರಸ್ಟ್ ಇದಕ್ಕೊಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಇವೆಲ್ಲದರ ನಡುವೆ ಉತ್ತರ ಪ್ರದೇಶದ ಚುನಾವಣೆಯ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನಗಳಾಗ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ರಜಪೂತರ ವೋಟ್ ಬ್ಯಾಂಕ್ ಅಲ್ಲಿ ಮೆಜಾರಿಟಿ ಆಗಿರುವ ಕಾರಣಕ್ಕಾಗಿ. ಹೀಗಾಗಿ ಏನಾಗುತ್ತೆ, BJP ಅದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ, ವಿರೋಧ ಪಕ್ಷಗಳು ಅದನ್ನು ಹೆಂಗೆ ಎನ್ಕೌಂಟರ್ ತೆಗೆದುಕೊಂಡು ಹೋಗಿ ಮಾಡ್ತಾರೆ ಅಂತ ಕಾದು ನೋಡೋಣ.